ಎಜುಕೇಷನ್ ಮಿನಿಸ್ಟರ್ ನೋಡಲೇಬೇಕಾದಂತಹ ಸ್ಟೋರಿ. ಪ್ರಿಯಾಂಕ್ ಖರ್ಗೆ ಜಿಲ್ಲೆಯ ಶಾಲೆಯಲ್ಲಿ ಭಾರಿ ಅವಘಡವೊಂದು ಸಂಭವಿಸಿದೆ. ಕೂದಲೆಳೆಯ ಅಂತರದ ವಿದ್ಯಾರ್ಥಿಗಳು ಪಾರಾಗಿದ್ದಾರೆ. ವಿದ್ಯಾರ್ಥಿಗಳು ಪಾರು. ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಪ್ರಿಯಾಂಕ್ ಖರ್ಗೆ ಜಿಲ್ಲೆಯ ಶಾಲೆಯಲ್ಲಿ ಭಾರಿ ಅವಘಡ. ವಿದ್ಯಾರ್ಥಿಗಳು ಕೂದಲೆಳೆಯ ಅಂತರದಲ್ಲಿ ವಿದ್ಯಾರ್ಥಿಗಳು ಪಾರಾಗಿದ್ದು ಶಾಲಾ ಮೇಲ್ಛಾವಣಿ ಕುಸಿತ, 3 ವಿದ್ಯಾರ್ಥಿಗಳಿಗೆ ಗಾಯ. ಪಾಠ ಕೇಳುತ್ತಿದ್ದಾಗ ಏಕಾಏಕಿ ಕುಸಿದು ಬಿದ್ದ ಮೇಲ್ಛಾವಣಿ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಕಪಲ್ಲಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಕುಸಿದು ಘಟನೆ ಸಂಭವಿಸಿದ್ದು ಕಾವೇರಿ 14 ವರ್ಷ, ಶ್ರೀನಿವಾಸ್ 14, ಅಕ್ಷತಾ 14 ಗಾಯಾಳುಗಳು. ತಕ್ಷಣವೇ ಗುರುಮಿಠಕಲ್ ತಾಲೂಕು ಆಸ್ಪತ್ರೆಗೆ ರವಾನೆ. ಓರ್ವ ವಿದ್ಯಾರ್ಥಿನಿ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶಿಕ್ಷಣ ಸಚಿವರು ಸ್ವಲ್ಪ ಗಮನ ಹರಿಸಬೇಕು. ಪ್ರಿಯಾಂಕ್ ಖರ್ಗೆ ಕಲಬುರಗಿ ಕ್ಷೇತ್ರದಲ್ಲಿ ಈ ತರಹದೊಂದು ಶಾಲೆ, ಮೇಲ್ಛಾವಣಿ ನೆಟ್ಟಗಿಲ್ಲ, ಸರಿಯಾದ ಡೋರ್ ಇಲ್ಲ, ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ, ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ ವಿದ್ಯಾರ್ಥಿಗಳು. ನೆಟ್ಟಿಗಿರೋ ಚಾವಣಿ ಹಾಕಿ ಮೇಲ್ಛಾವಣಿ ಕುಸಿತ, 3 ವಿದ್ಯಾರ್ಥಿಗಳು ಗಂಭೀರ ಗಾಯ. ಇನ್ನಾದರೂ ಕೂಡ ಶಿಕ್ಷಣ ಸಚಿವರು ಎಚ್ಚೆತ್ತುಕೊಳ್ತಾರಾ? ನಮ್ಮ ರಾಜ್ಯದ ಎಜುಕೇಷನ್ ಮಿನಿಸ್ಟರ್ ನೋಡಿ, ಇದು ನಮ್ಮ ಶಾಲೆ ಸರ್ಕಾರಿ ಆಸ್ಪತ್ರೆಗಳ ಅತ್ಯಂತ ಕರುಣಾಜನಕ ಸ್ಥಿತಿ. ಇದು ಸರ್ಕಾರಿ ಕಚೇರಿಗಳು ಹೆಂಗಿರ್ತಾವೆ ನೋಡಿ, ಪಳಪಳ ಹೊಳೆಯುತ್ತೆ ಬಣ್ಣಗಳಿಂದ. ಆದರೆ ನಮ್ಮ ಸರ್ಕಾರಿ ಸ್ಕೂಲ್ಗಳು ಮಕ್ಕಳು ವಿದ್ಯೆಗಳನ್ನು ಕಲಿತು ನಾಳೆ ದಿನ MLC, MLA, MP ಆಗಬೇಕಾಗಿರತಕ್ಕಂತಹ ದೇಶದ ಸತ್ಪ್ರಜೆಗಳು. ಅವರ ಕಲಿಕೆಯ ಕೋಣೆಗಳನ್ನು ಗಮನಿಸಿ ನೀವು, ಕೀತ್ಕೊಂಡು ಬೀಳುತ್ತೆ ನಾಳೆ ದಿನ ಅನ್ನೋ ತರಹ ಇದೆ ಅದು. ಸೊ ಇನ್ನಾದರೂ ಕೂಡ ನಮ್ಮ ಎಜುಕೇಷನ್ ಮಿನಿಸ್ಟರ್ ಎಚ್ಚರಗೊಳ್ತಾರ ಅನ್ನುವಂಥದ್ದು, ಜೊತೆಗೆ ಎಚ್ಚರಗೊಳ್ಳಲೇಬೇಕು ಅನ್ನುವಂಥದ್ದು ಫ್ರೀಡಮ್ ಟಿವಿ ಆಗ್ರಹ ಕೂಡ ಹೌದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.